ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರೆದ ಡಿನ್ನರ್ ಪಾಲಿಟಿಕ್ಸ್. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಆಪ್ತರಿಗೆ ಔತಣಕೂಟ. ಬೆಳಗಾವಿಯ ಕುವೆಂಪು ನಗರದಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ನಿವಾಸ. ಸಿಎಂ ಸಿದ್ದರಾಮಯ್ಯ, ಎಚ್ಸಿ ಮಹಾದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್, ಜಮೀರ್ ಅಹಮದ್, ಎಂಸಿ ಸುಧಾಕರ್, ಶಾಸಕ ಪೊನ್ನಣ್ಣ, ಎಂಎಲ್ಸಿ ನಜೀರ್ ಅಹಮದ್ ಔತಣಕೂಟದಲ್ಲಿ ಭಾಗ. ಸಿಎಂ ತೆರಳಿದ ಬಳಿಕ ಸತೀಶ್ ಜಾರಕಿಹೊಳಿ ಸುದೀರ್ಘ ಚರ್ಚೆ. ಪರಮೇಶ್ವರ್, ಪೊನ್ನಣ್ಣ, ನಜೀರ್ ಅಹಮದ್ ಜೊತೆಗೆ ಸಮಾಲೋಚನೆ. ಡಿನ್ನರ್ ಪಾಲಿಟಿಕ್ಸ್ ದಿನದಿಂದ ದಿನಕ್ಕೆ ಕಾಂಗ್ರೆಸ್ನಲ್ಲಿ ಜಾಸ್ತಿ ಆಗ್ತಾನೆ. ಅವರಾದ್ಮೇಲೆ ಇವರಾದ್ಮೇಲೆ ಅವರು ಪೈಪೋಟಿಯಲ್ಲಿಗೆ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಅನ್ನ ನಡೆಸ್ತಾ ಇದ್ದಾರೆ. ಇದೀಗ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ, ಎಚ್ಸಿ ಮಹಾದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್, ಜಮೀರ್ ಅಹಮದ್, ಎಂಎಲ್ಸಿ ಸುಧಾಕರ್, ಶಾಸಕ ಪೊನ್ನಣ್ಣ, ಎಂಎಲ್ಸಿ ನಜೀರ್ ಅಹಮದ್ ಇವರೆಲ್ಲ ಸೇರಿ ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಸಿಎಂ ತೆರಳಿದ್ದ ಬಳಿಕ ಸತೀಶ್ ಜಾರಕಿಹೊಳಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಏನ್ ಚರ್ಚೆ ಮಾಡಿರ್ತಾರೆ? ಸಹಜವಾಗಿರೋ ಪ್ರಶ್ನೆ ಅಲ್ವಾ. ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿರ್ಬೋದು. ಸಿಎಂ ಬದಲಾವಣೆ ಆದ್ರೆ ಸಿಎಂ ಬದಲಾವಣೆ ಆಗದಂತೆ ನೋಡ್ಕೊಳ್ಳೋದು ಹೇಗೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿರಬಹುದು. ಪರಮೇಶ್ವರ್, ಪೊನ್ನಣ್ಣ, ನಜೀರ್ ಅಹಮದ್ ಜೊತೆಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸೊ ಕೇಳಿದ್ರೆ ನಾವು ಯಾವಾಗ್ಲೂ ಸೇರ್ತಾ ಇದ್ವಿ, ನಾವು ಯಾವಾಗ್ಲೂ ಒಟ್ಟಿಗೆ ಮಾಡ್ತಾ ಇದ್ವಿ, ಒಂದೇ ಊರಲ್ಲಿ ಇದ್ದೀವಿ, ನಾವು ಮಾಡಬಾರ್ದಾ, ಬೇರೆ ಇನ್ನೇನು ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಪದೇ ಪದೇ ಈ ರೀತಿಯಾಗಿ ಡಿನ್ನರಿಗೆ ಅಂತ ಸೇರ್ತಾ ಇರೋದು ತಮಗೆ ಬೇಕಾದವರು, ಒಂದು ಸಮುದಾಯದವರು, ಒಂದೇ ಥರ ಅಜೆಂಡವನ್ನ ಇಟ್ಕೊಂಡವರು, ಒಂದೇ ಮನಸ್ಥಿತಿಯವರು, ಅವ್ರು ಹೇಳಂಗೆ ಒಂದೇ ಸಮಾನ ಮನಸ್ಕರು ಸೇರಿದ್ವಿ ಅಂತ ಚರ್ಚೆ ಮಾಡ್ತಾರೆ, ಭಾಗಿಯಾಗ್ತಾರೆ ಅಂತಂದ್ರೆ ಯಾವ ವಿಚಾರದ ಬಗ್ಗೆ ಅಂತ. ಈಗಾಗಲೇ ಎರಡೇ ವಿಚಾರಗಳು ಪ್ರಸ್ತಾಪ ಆಗ್ತಾ ಇರೋದು. ಒಂದು, ಸಿಎಂ ಸಿದ್ದರಾಮಯ್ಯನವರೇನೆ ಮುಂದೆನೂ ಕೂಡ ಸಿಎಂ ಆಗಿ ಮುಂದುವರಿಬೇಕು ಅನ್ನೋದು. ಇನ್ನೊಂದು, ಒಂದು ವೇಳೆ ಬದಲಾವಣೆ ಅನ್ನೋದೇ ಆಗಿದ್ದರಲ್ಲಿ ಅದು ದಲಿತ ಸಿಎಂ ಕೂಗೆ ಕೇಳಿ ಬರಬೇಕು, ಅದಕ್ಕೆ ಪರಮೇಶ್ವರ್ ಅವರನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಕೇಳಿ ಬರ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಇವರು ಒಟ್ಟಿಗೆ ಸೇರ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ ಅಂತ. ಈ ಡಿನ್ನರ್ ಪಾಲಿಟಿಕ್ಸ್ ಯಾವಾಗ ಮುಗಿಯುತ್ತೋ ಅಲ್ಲಿವರೆಗೂ ಹಾಗಿದ್ರೆ ಸಿಎಂ ಬದಲಾಗ್ತಾರಾ, ಸಿಎಂ ಇವರೇ ಮುಂದುವರಿತಾರಾ, ಈ ಚರ್ಚೆಗಳಂತೂ ಸಹಜವಾಗಿ ಇದ್ದೇ ಇರತ್ತೆ. ಇವ್ರು ಮಾಡ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಬಣದವ್ರು ಮಾಡ್ತಾರೆ. ಕೇಳಿದ್ರೆ ಅವ್ರು ನಾವು ಸೇರಬಾರ್ದಾ, ಯಾವಾಗಲೂ ಹಿಂಗೆ ಒಟ್ಟಿಗೆ ಊಟಕ್ಕೆ ಸೇರ್ತಾ ಇದ್ವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಒಳಗಿಂದೊಳಗೆ ಬೆಳವಣಿಗೆಗಳಾಗ್ತಾ ಇರೋದಂತೂ ಹೌದು. ಬೆಳಗಾವಿಯ ಈ ಒಂದು ಚಳಿಗಾಲದ ಅಧಿವೇಶನ ಮುಗಿಯೋವರೆಗೂ ಮಾತ್ರ ಎಲ್ಲೂ ಸೈಲೆಂಟ್ ಆಗಿರೋಣ ಅನ್ನುವಂಥ ನಿರ್ಧಾರದಲ್ಲಿದ್ರೇನು, ವಿಪಕ್ಷ ನಾಯಕರು ಬಾಯಿಗೆ ಬೀಳೋದು ಬೇಡ ಅಂತ. ಸೊ ಬೆಳಗಾವಿಲಿ ಇದ್ರೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಮಾಡೋದೇನು ಮರ್ತಿಲ್ಲ ಮತ್ತು ಬಿಟ್ಟೂ ಇಲ್ಲ. ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಪಡ್ಬೋದು, ಹೈಕಮಾಂಡ್ ಜೊತೆಗೆ ಯಾವ ಥರ ನಾವು ಡೀಲ್ ಮಾಡ್ಬೋದು. ಸೊ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸಮುದಾಯವಾರು ಒತ್ತಡವನ್ನು ಹೇರುವಂಥ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇರೋದು. ಅವ್ರವ್ರುಗಳೇ ಒಂದು ಸಮಾಲೋಚನೆ. ಅಕಸ್ಮಾತ್ ಸಿಎಂನನ್ನ ಕೆಳಗಿಳಿಸಲೇಬೇಕು, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲೇಬೇಕು ಅಂದರೆ ನೀವಾಗಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಕಿವಿ ಮಾತು ಹೇಳೋದು. ಗೃಹ ಸಚಿವರು ರೆಡಿ ಆಗಿದ್ದಾರೆ, ಅವರು ಕಾತುರದಿಂದ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಬೆಳವಣಿಗೆಗಳಾಗಬಹುದಾದ ನಿರೀಕ್ಷೆಯನ್ನು ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಇಟ್ಕೊಳ್ಳಲಾಗಿದೆ. ನೋಡಿ, ಬೆಂಗಳೂರಿನಲ್ಲಿ ನಡೀತಾ ಇತ್ತು ಇದೆಲ್ಲನೂ, ನೇರವಾಗಿ ಬೆಳಗಾವಿಗೆ ಶಿಫ್ಟ್ ಆಯಿತು. ಇವರೆಲ್ಲ ಹೋಗಿದ್ದೇಂತಿಕೆ ಅಂತ ಅಂದರೆ ಬೆಳಗಾವಿಯಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಫೋಕಸ್ ಮಾಡೋದಕ್ಕೆ. ಹಗಲಲ್ಲಿ ಎಷ್ಟು ಆಕ್ಟಿವ್ ಇದ್ರೋ ಗೊತ್ತಿಲ್ಲ ಅಧಿವೇಶನದಲ್ಲಿ, ರಾತ್ರಿ ಆಯಿತು ಅಂತಂದರೆ ಡಿನ್ನರ್ನಲ್ಲಿ ಮಾತ್ರ ಸಿಕ್ಕಾಬಿಟ್ಟೆ ಆಕ್ಟಿವ್ ಆಗಿದ್ರು ಅನ್ನೋದಂತೂ ಗೊತ್ತಾಗ್ತಾ ಇದೆ.